ಇಂದು ಜಗತ್ತಿನಲ್ಲಿ ಎಲ್ಲರಿಗೂ ಒಂದು ಸಮಸ್ಯೆ ಇದೆ. ಹಣ ಇಲ್ಲದವರಿಗೂ ಸಮಸ್ಯೆ, ಹಣ ಇದ್ದವರಿಗೂ ಒಂದು ಸಮಸ್ಯೆ. ಕೆಲವರಿಗೆ ಕೆಲಸದ ಒತ್ತಡ, ಕೆಲವರಿಗೆ ಸಂಬಂಧಗಳ ನೋವು, ಇನ್ನು ಕೆಲವರಿಗೆ ಭವಿಷ್ಯದ ಭಯ. ಆದರೆ ಈ ಎಲ್ಲ ಸಮಸ್ಯೆಗಳ ಮಧ್ಯೆ ಪ್ರತಿಯೊಬ್ಬ ಮನುಷ್ಯ ಹುಡುಕುತ್ತಿರುವ ಒಂದು ವಿಷಯ ಮಾತ್ರ ಇದೆ, ಅದೇ ಮನಃಶಾಂತಿ. ಹೌದು, ಮನಸ್ಸಿಗೆ ಶಾಂತಿ ಸಿಕ್ಕರೆ ಜೀವನದ ದೊಡ್ಡ ಕಷ್ಟಗಳನ್ನು ಸಹ ಮನುಷ್ಯ ಸುಲಭವಾಗಿ ಎದುರಿಸಬಹುದು. ಆ ಸಾವಿರಾರು ವರ್ಷಗಳ ಹಿಂದೆ ಕುರುಕ್ಷೇತ್ರದ ಮಧ್ಯದಲ್ಲಿ ಒಬ್ಬ ಯೋಧನ ಮನಸ್ಸು ಸಂಪೂರ್ಣವಾಗಿ ಕುಸಿದಾಗ ಅವನಿಗೆ ಶಾಂತಿಯ ದಾರಿ ತೋರಿಸಿದವರು ಸ್ವತಃ ಶ್ರೀಕೃಷ್ಣ. ಈ ವಿಡಿಯೋದಲ್ಲಿ ಶ್ರೀಕೃಷ್ಣ ಹೇಳಿದ ಮನಃಶಾಂತಿಯ ರಹಸ್ಯಗಳನ್ನು ಕೇಳೋಣ ಮತ್ತು ಇಂದಿನ ಜೀವನದಲ್ಲಿ ಅವು ಎಷ್ಟು ಮುಖ್ಯ ಎಂಬುದನ್ನು ತಿಳಿದುಕೊಳ್ಳೋಣ. ಕೃಷ್ಣ ಈ ರೀತಿ ಹೇಳುತ್ತಾರೆ, ಮನಃಶಾಂತಿ ಹೊರಗಿನ ವಸ್ತುಗಳಲ್ಲಿ ಸಿಗುವುದಿಲ್ಲ, ಅದು ನಿನ್ನೊಳಗೆ ಇದೆ. ಇಂದು ಜನರು ಸಂತೋಷವನ್ನು ಹುಡುಕಲು ಹೊರಗೆ ಓಡುತ್ತಿದ್ದಾರೆ. ಹೊಸ ಫೋನ್ ಖರೀದಿಸುತ್ತಿದ್ದಾರೆ, ಹೊಸ ಕಾರನ್ನು ಖರೀದಿಸುತ್ತಿದ್ದಾರೆ, ಹೆಚ್ಚು ಹಣ ಮಾಡಬೇಕೆಂಬ ಆಸೆಯನ್ನು ಹೊತ್ತಿದ್ದಾರೆ. ಅವು ಸಿಕ್ಕರೆ ಜೀವನ ಸಂಪೂರ್ಣ ಖುಷಿಯಾಗುತ್ತದೆ ಎಂದು ಭಾವಿಸುತ್ತಾರೆ. ಆದರೆ ಸತ್ಯ ಏನು ಗೊತ್ತಾ? ಒಂದು ಆಸೆ ಪೂರ್ಣವಾದ ತಕ್ಷಣ ಇನ್ನೊಂದು ಆಸೆ ಹುಟ್ಟುತ್ತದೆ. ಮನುಷ್ಯನ ಮನಸ್ಸಿಗೆ ಕೊನೆ ಇಲ್ಲ. ಹೀಗಾಗಿ ಕೃಷ್ಣ ಈ ರೀತಿ ಹೇಳ್ತಾರೆ, ಹೊರಗಿನ ವಸ್ತುಗಳು ಕ್ಷಣಿಕ ಸಂತೋಷವನ್ನು ಕೊಡುತ್ತವೆ, ಆದರೆ ಒಳಗಿನ ಶಾಂತಿ ಮಾತ್ರ ಶಾಶ್ವತವಾದ ಮನಃಶಾಂತಿಯನ್ನು ಕೊಡುತ್ತದೆ. ಒಮ್ಮೆ ಯೋಚಿಸಿ ನೋಡಿ, ಕೆಲವರು ಚಿಕ್ಕ ಮನೆಯಲ್ಲಿದ್ದರೂ ಖುಷಿಯಾಗಿರುತ್ತಾರೆ, ಇನ್ನು ಕೆಲವರು ದೊಡ್ಡ ಅರಮನೆಯಲ್ಲಿದ್ದರೂ ನಿದ್ರೆ ಮಾಡಲಾರರು. ಕಾರಣ ಶಾಂತಿ ಹಣದಿಂದ ಬರುವುದಿಲ್ಲ, ಶಾಂತಿ ಮನಸ್ಸಿನಿಂದ ಬರುತ್ತದೆ. ಇಂದಿನ ದೊಡ್ಡ ರೋಗ ಏನು ಗೊತ್ತಾ? ಓವರ್ ಥಿಂಕಿಂಗ್. ರಾತ್ರಿ ಮಲಗಲು ಆಗುವುದಿಲ್ಲ, ನಿಮಗೆ ನಿಮ್ಮ ಮನಸ್ಸು ಬಿಡುವುದಿಲ್ಲ. ನಾಳೆ ಏನಾಗುತ್ತದೆ? ನನ್ನ ಭವಿಷ್ಯ ಹೇಗಿರಬಹುದು? ಜನರು ನನ್ನ ಬಗ್ಗೆ ಏನು ಯೋಚಿಸುತ್ತಿದ್ದಾರೆ? ಈ ಯೋಚನೆಗಳು ನಿಧಾನವಾಗಿ ಮನಸ್ಸನ್ನು ದುರ್ಬಲ ಮಾಡುತ್ತವೆ. ಕೃಷ್ಣ ಹೇಳ್ತಾರೆ, ಅತಿಯಾಗಿ ಯೋಚಿಸುವ ಮನಸ್ಸು ಶಾಂತಿಯನ್ನು ಕಳೆದುಕೊಳ್ಳುತ್ತದೆ. ಜೀವನದಲ್ಲಿ ಕೆಲವು ವಿಷಯಗಳನ್ನು ಕಾಲಕ್ಕೆ ಬಿಡಬೇಕು. ನೀನು ನಿನ್ನ ಪ್ರಯತ್ನ ಬಿಡು, ಉಳಿದದ್ದನ್ನೆಲ್ಲ ದೇವರಿಗೆ ಬಿಡು. ಪ್ರತಿ ಕ್ಷಣವನ್ನು ನಿಯಂತ್ರಿಸಲು ಯತ್ನಿಸಿದರೆ ಮನಸ್ಸು ದಣಿದು ಹೋಗುತ್ತದೆ. ಮನಸ್ಸಿನಲ್ಲಿ ದ್ವೇಷ ಇಟ್ಟುಕೊಂಡವನು ಶಾಂತಿಯನ್ನು ಕಳೆದುಕೊಳ್ಳುತ್ತಾನೆ. ಇದು ಕೃಷ್ಣನ ಅತ್ಯಂತ ಆಳವಾದ ಉಪದೇಶಗಳಲ್ಲಿ ಒಂದು. ಯಾರಾದರೂ ನಮ್ಮನ್ನು ನೋಯಿಸಿದರೆ ನಾವು ಆ ನೋವನ್ನು ವರ್ಷಗಳ ಕಾಲ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತೇವೆ. ಆದರೆ ಅದರಿಂದ ನೋವು ಯಾರಿಗೆ? ಅವರಿಗೆ ಅಲ್ಲ. ಆ ನೋವು ಖಂಡಿತ ನಮಗೆ ಆಗುತ್ತದೆ. ದ್ವೇಷ ಮನಸ್ಸಿನ ವಿಷ, ಕ್ಷಮೆ ಮನಸ್ಸಿನ ಔಷಧಿ. ಒಬ್ಬನನ್ನು ಕ್ಷಮಿಸುವುದು ಎಂದರೆ ಅವನ ತಪ್ಪನ್ನು ಕ್ಷಮಿಸುವುದು, ಅವನ ತಪ್ಪನ್ನು ಒಪ್ಪಿಕೊಳ್ಳುವುದು ಅಲ್ಲ, ನಿನ್ನ ಮನಸ್ಸನ್ನು ನೋವಿನಿಂದ ಮುಕ್ತಗೊಳಿಸುವುದು. ಕೃಷ್ಣ ಈ ರೀತಿ ಹೇಳ್ತಾರೆ, ಹಳೆಯ ನೋವನ್ನು ಹಿಡಿದುಕೊಂಡರೆ ಹೊಸ ಸಂತೋಷ ಜೀವನಕ್ಕೆ ಬರುವುದಿಲ್ಲ. ಇಂದು ಎಲ್ಲರೂ ಮಾತನಾಡುತ್ತಿದ್ದಾರೆ, ಆದರೆ ಯಾರೂ ತಮ್ಮ ಮನಸ್ಸನ್ನು ಕೇಳುತ್ತಿಲ್ಲ. ಕೃಷ್ಣ ಕೆಲವೊಮ್ಮೆ ಮೌನವೇ ದೊಡ್ಡ ಉತ್ತರ ಅಂತ ಹೇಳ್ತಾರೆ. ಕೋಪ ಬಂದಾಗ ಮೌನವಾಗಿರು, ನೋವು ಬಂದಾಗ ಇನ್ನೂ ಸ್ವಲ್ಪ ಮೌನವಾಗಿರು, ಜೀವನ ಗೊಂದಲವಾಗಿರುವಾಗ ಒಂಟಿಯಾಗಿ ಕುಳಿತುಕೋ. ಏಕೆಂದರೆ ಮನಸ್ಸಿನ ಗದ್ದಲ ಕಡಿಮೆಯಾದಾಗ ಮಾತ್ರ ಜೀವನದ ನಿಜವಾದ ದಾರಿ ಕಾಣಿಸುತ್ತದೆ. ಇಂದಿನ ಕಾಲದಲ್ಲಿ ಜನರು ದಿನವಿಡೀ ಮೊಬೈಲ್ನಲ್ಲಿ ಬ್ಯುಸಿಯಾಗಿದ್ದಾರೆ. ಮನಸ್ಸು ಎಷ್ಟು ಶಾಂತವಾಗುತ್ತದೆ ಅನ್ನೋದನ್ನು ಅನುಭವಿಸಲು ಅವರು ಸಾಧ್ಯವಾಗುತ್ತಿಲ್ಲ. ಅತಿಯಾದ ಆಸೆ ಮನಸ್ಸಿನ ಶಾಂತಿಯನ್ನು ಕದ್ದುಕೊಳ್ಳುತ್ತದೆ. ಇದು ಕೃಷ್ಣ ಹೇಳಿದ ಸತ್ಯ. ಇಂದು ಮನುಷ್ಯನಿಗೆ ಇದರಿಂದ ಸಂತೋಷ ಇಲ್ಲ. ಇಲ್ಲದರ ಬಗ್ಗೆ ಮಾತ್ರ ಯೋಚನೆ ಮಾಡ್ತಾನೆ. ಒಬ್ಬನಿಗೆ ಬೈಕ್ ಇದ್ದರೆ ಕಾರ್ ಬೇಕು, ಕಾರ್ ಇದ್ದರೆ ಲಕ್ಸುರಿ ಕಾರ್ ಬೇಕು. ಆಸೆ ತಪ್ಪಲ್ಲ, ಆದರೆ ಆಸೆಗೆ ದಾಸನಾಗುವುದು ತಪ್ಪು. ನೀನು ಹೊಂದಿರುವುದಕ್ಕೆ ಕೃತಜ್ಞತೆ ಇರಬೇಕು. ಕೃತಜ್ಞತೆ ಇಲ್ಲದೆ ಮನಸ್ಸಿಗೆ ಎಂದಿಗೂ ಶಾಂತಿ ಸಿಗುವುದಿಲ್ಲ. ಅರ್ಜುನ ಕೂಡ ಒಂದು ಕ್ಷಣದಲ್ಲಿ ಕುಸಿದಿದ್ದ. ಅವನಿಗೆ ಯುದ್ಧ ಮಾಡಬೇಕೆಂಬ ಆಸೆಯೇ ಇರಲಿಲ್ಲ. ಆ ಸಮಯದಲ್ಲಿ ಕೃಷ್ಣ ಅವನಿಗೆ ಹೇಳಿದ, ಸೋಲು ಭಯದಿಂದ ಹಿಂಸೆ ಸರಿಯಬೇಡ, ಆಮೇಲೆ ನನ್ನ ಜೀವನ ಮುಗಿದು ಹೋಯಿತು ಎಂದುಕೊಳ್ಳುತ್ತಾರೆ. ಆದರೆ ಕೃಷ್ಣ ಹೇಳ್ತಾನೆ, ಪ್ರತಿ ಸೋಲು ಒಂದು ಪಾಠವನ್ನು ಕಲಿಸುತ್ತದೆ. ಮರದ ಎಲೆಗಳು ಬಿದ್ದ ನಂತರವೇ ಹೊಸ ಎಲೆಗಳು ಬರುತ್ತವೆ. ಅದೇ ರೀತಿ ಹಳೆಯ ನೋವು ಹೋದ ನಂತರವೇ ಹೊಸ ಜೀವನ ಆರಂಭವಾಗುತ್ತದೆ. ಕೃಷ್ಣ ಹೇಳ್ತಾರೆ, ಮನಸ್ಸನ್ನು ನಿಯಂತ್ರಿಸಿದವನು ಜೀವನವನ್ನು ಗೆಲ್ಲುತ್ತಾನೆ. ಒಂದು ನಕಾರಾತ್ಮಕ ಯೋಚನೆ ಪೂರ್ಣ ದಿನವನ್ನು ಹಾಳು ಮಾಡಬಹುದು, ಆದರೆ ಒಂದು ಒಳ್ಳೆಯ ಯೋಚನೆ ಪೂರ್ಣ ಜೀವನವನ್ನೇ ಬದಲಾಯಿಸಬಹುದು.
ಹೀಗಾಗಿ ನಿನ್ನ ಮನಸ್ಸಿಗೆ ಏನು ಕೊಡುತ್ತೀಯೋ ಅದೇ ನಿನ್ನ ಜೀವನವಾಗುತ್ತದೆ. ದಿನವಿಡೀ ಕೋಪ, ಅಸೂಯೆ, ಭಯ ಇವನ್ನೇ ಯೋಚಿಸಿದರೆ ಜೀವನವು ಹಾಗೆ ಆಗುತ್ತದೆ. ಆದರೆ ಧೈರ್ಯ, ನಂಬಿಕೆ, ಸಕಾರಾತ್ಮಕತೆ ಯೋಚಿಸಿದರೆ ನಿನ್ನೊಳಗಿನ ಶಕ್ತಿ ಜಾಗೃತವಾಗುತ್ತದೆ. ಕೆಲವರು ಒಂಟಿಯಾಗಿ ಇರುವುದನ್ನೇ ಭಯಪಡುತ್ತಾರೆ, ಆದರೆ ಕೃಷ್ಣ ಹೇಳ್ತಾರೆ, ಒಂಟಿತನದಲ್ಲೇ ಮನುಷ್ಯ ತನ್ನನ್ನು ಕಂಡುಕೊಳ್ತಾನೆ. ಜಗತ್ತಿನ ಶಬ್ದದಿಂದ ದೂರವಾದಾಗ ನಿನ್ನ ನಿಜವಾದ ಸ್ವಭಾವ ಕಾಣುತ್ತದೆ. ಪ್ರತಿಯೊಬ್ಬ ಮಹಾನ್ ವ್ಯಕ್ತಿಯ ಜೀವನದಲ್ಲೂ ಒಂಟಿತನದ ಕ್ಷಣಗಳಿದ್ದವು. ಆ ಕ್ಷಣದಲ್ಲಿ ಅವರು ತಮ್ಮ ಶಕ್ತಿಯನ್ನು ಅರಿತುಕೊಂಡರು. ಹೀಗಾಗಿ ಒಂಟಿತನ ಬಂದರೆ ಬೇಸರ ಪಡಬೇಡ. ಅದು ದೇವರು ನಿನ್ನನ್ನು ನಿನ್ನೊಳಗೆ ಕರೆದುಕೊಂಡು ಹೋಗುತ್ತಿರುವ ಸಮಯ. ಇಂದು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿ ಹಲವರು ದುಃಖ ಪಡುತ್ತಿದ್ದಾರೆ. ಅವನ ಜೀವನ ಚೆನ್ನಾಗಿದೆ, ಅವಳಿಗೆ ಎಲ್ಲ ಸಿಕ್ಕಿದೆ. ಆದರೆ ಕೃಷ್ಣ ಹೇಳ್ತಾನೆ, ನಿನ್ನ ದಾರಿಯನ್ನು ಇತರರ ಜೊತೆ ಹೋಲಿಸಬೇಡ. ಪ್ರತಿ ವ್ಯಕ್ತಿಗೂ ತನ್ನದೇ ಸಮಯ ಇದೆ. ಸೂರ್ಯ ಬೆಳಗ್ಗೆ ಬರುತ್ತಾನೆ, ಚಂದ್ರ ರಾತ್ರಿ ಬರುತ್ತಾನೆ. ಇಬ್ಬರು ತಮ್ಮ ಸಮಯದಲ್ಲಿ ಸುಂದರವಾಗಿ ಕಾಣ್ತಾರೆ. ನೀನು ಕೂಡ ಹಾಗೆಯೇ. ನಿನ್ನ ಸಮಯ ಬಂದಾಗ ನೀನು ಕೂಡ ಹೊಳೆಯುತ್ತೀಯ. ಜೀವನದಲ್ಲಿ ಕೆಲ ಪ್ರಶ್ನೆಗಳಿಗೆ ಉತ್ತರ ಸಿಗೋದಿಲ್ಲ, ಆದರೆ ಕೃಷ್ಣ ಹೇಳ್ತಾರೆ, ಪ್ರತಿ ಘಟನೆಗೆ ಒಂದು ಕಾರಣ ಇದೆ. ಇಂದು ನಿನಗೆ ಅರ್ಥವಾಗದದ್ದು ಒಂದು ದಿನ ಆಶೀರ್ವಾದವಾಗಿರಬಹುದು. ಹೀಗಾಗಿ ಜೀವನದ ಪ್ರತಿಯೊಂದು ಕ್ಷಣದಲ್ಲೂ ನಂಬಿಕೆ ಇಟ್ಟು ಮುಂದೆ ಹೋಗು. ಸ್ನೇಹಿತರ, ಈ ಜೀವನದ ಅಂಶಗಳನ್ನು ಸ್ವತಃ ಶ್ರೀಕೃಷ್ಣರು ಭಗವದ್ಗೀತೆಯಲ್ಲಿ ಬೋಧಿಸಿದ್ದಾರೆ. ಇದನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವುದರಿಂದ ನಿಮ್ಮ ಜೀವನ ಇನ್ನೂ ಅದ್ಭುತವಾಗುತ್ತದೆ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.